ಡೀಲರ್ಗಳು ಸಾಧ್ಯತೆಗಳ ಪ್ರಪಂಚ ತೆರೆದಿದ್ದಾರೆ. ಟಿಂಟಿಂಗ್ ಎಕೋಸಿಸ್ಟಮ್ ವ್ಯವಸ್ಥೆಗೆ ಧನ್ಯವಾದಗಳು. ಈ ವ್ಯವಸ್ಥೆ ಅವರಿಗೆ ವಿವಿಧ ಗುಣಮಟ್ಟಗಳಲ್ಲಿ ಮತ್ತು ಪ್ರಮಾಣಗಳಲ್ಲಿ ಅವರ ಗ್ರಾಹಕರಿಗೆ ವೈವಿಧ್ಯಮಯ ಬಣ್ಣಗಳನ್ನು ಅನುಕೂಲಿತವಾಗಿ ಒದಗಿಸುವಂತೆ ಮಾಡುತ್ತದೆ. ಇಲ್ಲಿನ ಸಂಗ್ರಹ ನಿರ್ವಹಣೆ ಮತ್ತು ಸಂಗ್ರಹಣ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಈ ಪ್ರಯಾಣವು 1995ರಲ್ಲಿ ಜೆನ್ಸನ್ ಮತ್ತು ನಿಕಲ್ಸನ್ ಇಂಟ್ರೊಡ್ಯೂಸ್ ಮಾಡಿದ ಇನ್ಸ್ಟಾ ಕಲರ್ ವ್ಯವಸ್ಥೆಯಿಂದ ಪ್ರಾರಂಭವಾಯಿತು. ನಂತರ 1996ರಲ್ಲಿ ಏಷ್ಯನ್ ಪೇಂಟ್ಸ್‌ನ ಕಲರ್ ವರ್ಲ್ಡ್ ಮತ್ತು ಬರ್ಗರ್ ಪೇಂಟ್ಸ್‌ನ ಕಲರ್ ಬ್ಯಾಂಕ್ ಅನ್ನು ಪ್ರಸ್ತುತಪಡಿಸಿದರು. 1997ರ ಹೊತ್ತಿಗೆ ಕನ್ಸೈ ನೆರೊಲಾಕ್ ಕಲರ್ಸ್ಕೇಪ್ಸ್ ಅನ್ನು ಪ್ರಾರಂಭಿಸಿದರು ಮತ್ತು 1998ರಲ್ಲಿ ಅಕ್ಜೊ ನೋಬಲ್ ಅವರ ಐಸಿಐ ಈ ಪ್ರವೃತ್ತಿಯನ್ನು ಸೇರಿತು. 2000ರವರೆಗೆ ಶಾಲಿಮಾರ್ ಪೇಂಟ್ಸ್ ಕಲರ್ ಸ್ಪೇಸ್ ಅನ್ನು ಮಾರುಕಟ್ಟೆಗೆ ತಂದಿತು. ನಿಪ್ಪಾನ್ ಪೇಂಟ್ ಇಂಡಿಯಾ 2006ರಲ್ಲಿ ಕಲರ್ ಕ್ರಿಯೇಷನ್ಸ್ ಅನ್ನು ಪರಿಚಯಿಸಿತು ಮತ್ತು ಜೆಎಸ್‌ಡಬ್ಲ್ಯೂ ಪೇಂಟ್ಸ್ 2018ರಲ್ಲಿ ಕಲರ್ ವಿಸ್ಟಾ ಅನ್ನು ಪರಿಚಯಿಸಿತು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇಲ್ಲಿದೆ. ಗ್ರಾಹಕರು ಪೇಂಟ್ ಅಂಗಡಿಗೆ ಭೇಟಿ ನೀಡಿ ನಮ್ಮ ಶೇಡ್ ಕಾರ್ಡ್ ಅಥವಾ ಫ್ಯಾನ್ ಡೆಕ್‌ನಿಂದ ತಮ್ಮ ಬಯಸುವ ಬಣ್ಣವನ್ನು ಆಯ್ಕೆ ಮಾಡಬಹುದು ಮತ್ತು 1 ಲೀಟರ್, 4 ಲೀಟರ್, 10 ಲೀಟರ್ ಮತ್ತು 20 ಲೀಟರ್ ಸ್ಟ್ಯಾಂಡರ್ಡ್ ಪ್ಯಾಕ್ ಗಾತ್ರಗಳಿಂದ ಅಗತ್ಯ ಪ್ರಮಾಣದ ಆಂತರಿಕ ಮತ್ತು ಬಾಹ್ಯದಂತಹ ವಿಭಾಗದಲ್ಲಿ ಎಕಾನಮಿಯಿಂದ ಪ್ರೀಮಿಯಂನ ಉತ್ಪನ್ನ ಶ್ರೇಣಿಯನ್ನು ಆಯ್ಕೆ ಮಾಡಬಹುದು. ನಂತರ ಆಯ್ಕೆ ಮಾಡಿದ ಶೇಡ್ ಕೋಡ್ ಅನ್ನು ನಮ್ಮ ಬಳಕೆದಾರ ಸ್ನೇಹಿ ಟಿಂಟಿಂಗ್ ಸಾಫ್ಟ್ವೇರ್‌ಗೆ ಸುಲಭವಾಗಿ ನಮೂದಿಸಲಾಗುತ್ತದೆ. ಆಯ್ದ ಬೇಸ್ ಪ್ಯಾಕ್ ಅನ್ನು ಡಿಸ್ಪೆನ್ಸರ್‌ಗೆ ಲೋಡ್ ಮಾಡಿ ಅದು ಪೇಂಟಿಂಗ್ ಪ್ರಾಜೆಕ್ಟ್‌ಗೆ ಅಗತ್ಯವಿರುವ ಗಾತ್ರಕ್ಕೆ ಹೊಂದಿಕೆಯಾಗುತ್ತದೆ. ಗೈರೋ ಶೇಕರ್‌ನಲ್ಲಿನ ಗೈರೋ ಮಿಶ್ರಣ ಪ್ರಕ್ರಿಯೆಯು ಪರಿಪೂರ್ಣ ಸಂಯೋಜನೆ ಮತ್ತು ಮಿಶ್ರಣವನ್ನು ಖಾತ್ರಿಗೊಳಿಸುತ್ತದೆ. ಇದು ಉತ್ತಮ ಗುಣಮಟ್ಟದ ಬಣ್ಣವನ್ನು ಖಾತರಿಪಡಿಸುತ್ತದೆ. ಮಿಶ್ರಣ ಮಾಡಿದ ನಂತರ ಶೇಡ್ ಕಾರ್ಡ್ ಅಥವಾ ಫ್ಯಾನ್ ಡೆಕ್‌ನಿಂದ ಆಯ್ದ ಶೇಡ್‌ಗೆ ಹೊಂದಿಕೆಯಾಗುವ ಅಂತಿಮ ಉತ್ಪನ್ನವನ್ನು ಸ್ಟೋರ್ ಎಕ್ಸಿಕ್ಯೂಟಿವ್ ಗ್ರಾಹಕರಿಗೆ ತೋರಿಸುತ್ತಾರೆ. ಅಂತಿಮ ಉತ್ಪನ್ನವನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಅದು ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಬೆಲೆ 3 ಪ್ರಮುಖ ಅಂಶಗಳ ಮೇಲೆ ಅವಲಂಬಿತವಾಗಿದೆ: ಪ್ಯಾಕ್ ಸೈಜ್, ಆಯ್ಕೆ ಮಾಡಿದ ಬೇಸ್ ಕಲರ್ ಮತ್ತು ಕಲರೆಂಟ್. ಟಿಂಟಿಂಗ್ ಎಕೋಸಿಸ್ಟಮ್ ಪೇಂಟ್ ಡೀಲರ್ಗಳಿಗೆ ಗೇಮ್ ಚೇಂಜರ್ ಆಗಿದೆ. ತಮ್ಮ ಗ್ರಾಹಕರಿಗೆ ಬಣ್ಣಗಳ ಜಗತ್ತಿಗೆ ಪ್ರವೇಶವನ್ನು ನೀಡುತ್ತಿದೆ.